ತಾನೇ ಅಂದ ಇರುವುದು ತುಂಬಿ ಬರುವುದು ಚಂದ್ರಾಲಕ್ಕಾಗ ತಾನೇ ಬೆಳಕು ಬರುವುದು ಕಡಲು ಕುಣಿವುದು ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ ಬೀಸಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತಾ ಬಾಡು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಜನಸೇವೆಯನ್ನು ಮಾಡ್ತಾರೆ, ಕೈಯಿಂದ ಕಾಸು ಖರ್ಚು ಮಾಡ್ತಾರೆ, ಜನಾನುರಾಗಿ ಆಗ್ತಾರೆ, ಅಂಥವರು ಪಕ್ಷದ ಆಸ್ತಿ ಆಗ್ತಾರೆ. ಇವತ್ತು ರಮೇಶ್ ಅವರು ನಮ್ಮ ಪಕ್ಷದ ಆಸ್ತಿ ಮತ್ತು ನನ್ನ ಬಲಗೈ ರೀತಿಯಲ್ಲಿ ನಿಂತ್ಕೊಂಡು ನನ್ನ ಎಲ್ಲ ಕಾರ್ಯಕ್ರಮಗಳಿಗೆ ಒತ್ತನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನೂ ಒಂದೆರಡು ತಿಂಗಳೊಳಗಡೆ ಇನ್ನೂ ಹಲವಾರು ಕೋಟಿ ರೂಪಾಯಿಗಳ ಕೆಲಸಗಳನ್ನ ಉಸ್ಕೂರು ಪಂಚಾಯತಿಗೆ ಹಾಕಿದ್ದೀವಿ. ಅದನ್ನೆಲ್ಲ ಕೂಡ ಅವರ ನೇತೃತ್ವದಲ್ಲಿ ಮತ್ತು ನಮ್ಮೆಲ್ಲ ಮಾಜಿ ಸದಸ್ಯರ ನೇತೃತ್ವದಲ್ಲಿ ಯಾವ್ಯಾವ ಗ್ರಾಮಕ್ಕೆ ಹಾಕಿದ್ದೀನಿ ಗ್ರಾಮ ಪಂಚಾಯತಿಯಲ್ಲಿ ಮಂಜೂರಾತಿ ಆಗಿದೆ, ಟೆಂಡರ್ ಆಗಿದೆ. ಅದೊಂದು ವರ್ಕ್ ಆರ್ಡರ್ ತಗೊಂಡು ಒಂದಷ್ಟು ಕೆಲಸಗಳು ಕೂಡ ಅಪ್ರೂವಲ್ ಆಗಿದೆ, ಅದು ಟೆಂಡರ್ ಆಗಬೇಕು. ಕಾಮಗಾರಿಗಳನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನಮ್ಮದು 4 ರಾಜ್ಯಗಳ ಮೀಟಿಂಗ್ ನಡೀತಾ ಇದೆ ನಮ್ಮೂರಲ್ಲೇ. ನಮ್ಮನ್ನು ಆಚೆಗೆ ಬಿಡಲ್ಲ, ಇಲ್ಲ ಅರ್ಧ ಗಂಟೆ ಆದರೂ ಹೋಗಿ ಬರಬೇಕು, ನನ್ನ ಮುಖಂಡರದು ಹುಟ್ಟುಹಬ್ಬ ಐತೆ ಅಂತೇಳಿ ಅನುಮತಿ ಇದೆ ಅಂತ ತಗೊಂಡು ಬಂದೆ ನಾನು. ಯಾಕಂದರೆ ಬರಲೇಬೇಕಿಲ್ಲ, ಮಿಸ್ ಆಯಿತು ಅಂದರೆ ಸಾಯಂಕಾಲ ಮದುವೆಗಳು ಅವು ಇವು ಜಾಸ್ತಿ ಇರ್ತವೆ. ಮೊನ್ನೆ ಒಂದೇ ದಿನ ಭಾನುವಾರ ಅಂತ ಕಾಣ್ತದೆ, ಶನಿವಾರ ಭಾನುವಾರ 31 ಪ್ರೋಗ್ರಾಮ್ ಅಟೆಂಡ್ ಮಾಡಿದೆ. ಬೆಳಗ್ಗೆ 10 ಗಂಟೆಗೆ ಶುರು ಮಾಡಿ ರಾತ್ರಿ 10 ಗಂಟೆಗೆ ಸ್ಟಾಪ್ ಮಾಡಿದೆ. ಸಾಕಾಗಿತ್ತು ನನಗೆ, ಬಿಸಿಲು ಬೇರೆ. ಇನ್ನೂ ಹುಡುಗ ಅಂತೇಳಿ ಕೊಡ್ತಾ ಇರು ಕಾಡು ನೀನು. ಏನಾಗ್ತದೆ, ಕೊಟ್ಟ ಮೇಲೆ ಕಾರ್ಯಕರ್ತರು ಹೋಗಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಅವ್ರು ಬೇಜಾರು ಮಾಡ್ಕೊತಾರೆ. ಹಂಗೂ 1-2 ಮಿಸ್ ಆಗ್ತವೆ, ಏನು ಮಾಡೋಕ್ಕಾಗಲ್ಲ. ಅವಾಗ ಮನೆಗೋ ಎಲ್ಲೋ ಹೋಗಿ ಮಾತಾಡ್ಸ್ಕೊಂಡು ಹೋಗ್ತೀನಿ. ಯಾಕಂದರೆ ನನ್ನನ್ನು 4ನೇ ಬಾರಿಗೆ MLA ಗೆಲ್ಲಿಸ್ಬೇಕು ಅಂದರೆ ನೀವು ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ನಾನೆಲ್ಲೂ ಚ್ಯುತಿ ತರಬಾರ್ದು. ಆ ಕಾರ್ಯಕ್ರಮಕ್ಕೆ ಹೋದಾಗ ಅವರು ಸ್ವಲ್ಪ ಖುಷಿ ಆಗ್ತದೆ. ಅಲ್ಲೇನಾಗ್ತದೆ ಹೇಳ್ಕೊತಾರೆ, ನಮ್ಮ MLA ಮದುವೆ ಬರ್ತಾರೆ ಅಂತ ಒಂದು ಹಾರ ಬೇರೆ ತರಿಸ್ಬಿಟ್ಟಿರ್ತಾರೆ. ಹೋಗ್ಲಿಲ್ಲ ಅಂತಂದರೆ ಹಾರ ಒಣಗೋಯ್ತದಲ್ಲ, ಶಾಪ ಆಗ್ತಾನೆ ನನಗೆ, ನನಗೆ ಇಷ್ಟೊಂದು ಹಾರ ತಂದಿದ್ದೆ ಬರಲಿಲ್ಲ ಮದುವೆಗೆ ಅಂತೇಳಿ. ಆದರೂ ಕೂಡ ಮೊದಲೇ ಹೇಳ್ತೀವಿ, ಕೆಲವ್ರು ಮನೆಗಳಿಗೆ ಹೋಗ್ತಾ ಇದ್ದೀನಿ, ಸಾಯಂಕಾಲ ಮದುವೆಗೆ ಹೋಗೋಕ್ಕಾಗಲ್ಲ, ಈಗಲೇ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಹೋದಾಗ ಅಟ್ಲೀಸ್ಟ್ ಸ್ವಲ್ಪ ಸಮಾಧಾನ ಆಗ್ತದೆ. ರಮೇಶ್ ಅವರಿಗೆ ಮುಂದಿನ ದಿನಗಳಲ್ಲಿ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣನವರು ಬಂದವ್ರೆ. ವಿಶ್ವಣ್ಣನವ್ರು ಬಂದರೆ ನನಗೆ ಮಾತಾಡೋಕ್ಕೆ ಬರಲ್ಲ, ಬೇರೆ ಟೈಮ್ ಮಾತಾಡ್ತೀನಿ. ವಿಶ್ವಣ್ಣ ಬಂದಾಗ ನಾವು ಮಾತಾಡೋಕ್ಕಾಗಲ್ಲ. ಇವತ್ತು ಅವರು ನಮ್ಮ ಹುಟ್ಟುಹಬ್ಬಕ್ಕೆ ವಿಶ್ ಮಾಡೋಕ್ಕೆ ಬಂದಿರೋದಕ್ಕೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಅದ್ರ ಜೊತೆಗೆ ಅವರು ನನ್ನ 5 ವರ್ಷದಲ್ಲಿ ಸುಮಾರು ಒಂದು 30 ಕೋಟಿನ ನಮ್ಮ ಪಂಚಾಯತಿಗೆ ಕೊಟ್ಟವ್ರೆ. ನಾನು ಅವತ್ತು 20 ಕೋಟಿ ಕೊಟ್ಟಿದ್ದೆ, 30 ಕೋಟಿನೇ ಕೊಟ್ಟಿರ್ಬೋದು ನಮ್ಮ ಪಂಚಾಯತಿಗೆ. ಅದ್ರ ಜೊತೆಗೆ ನಮ್ಮ ವಿಶ್ವಣ್ಣನವ್ರದ್ದು ಏನಂದರೆ 100ಕ್ಕೆ ಒಂದೇ ಮಾತಾಡೋದು, ಜಾಸ್ತಿ ಹೇಳಲ್ಲ. ನನಗೆ ಯಾವ ರೀತಿ ಹೇಳಬೇಕೋ ಅದನ್ನು ಹೇಳಿ, ಕೆಲವು ಟೈಮ್ ತಿದ್ದ ರೀತಿಯಲ್ಲಿ ತಿದ್ದಿಸಿ ಸುಮಾರು ಕೆಲಸ ಕಾರ್ಯಗಳನ್ನು ಮಾಡಿರುವ ಹೆಮ್ಮೆ ನನಗದೆ. ವಿಶ್ವಣ್ಣನವರು ನಾನು ಇರೋವರೆಗೂ ಕೂಡ ನಾನು ವಿಶ್ವಣ್ಣನವ್ರ ಜೊತೆಯಲ್ಲಿ ಅಧಿಕಾರ ಇರಲಿ ಇಲ್ಲದೆ ಇರಲಿ ಅವ್ರ ಜೊತೆ ನಾನು ಸದಾ ಇರ್ತೀನಿ. ಹಾಗಾಗಿ ವಿಶ್ವಣ್ಣನವರು ಮುಂದಿನ ದಿನಗಳಲ್ಲಿ ಮಿನಿಸ್ಟರ್ ಆಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಆದಷ್ಟು ಬೇಗ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆನೂ ಕೂಡ ನಮಗದೆ. ಹಾಗಾಗಿ ದೇವರು ಅವ್ರಿಗೂ ಕೂಡ ಎಲ್ಲವನ್ನು ಕೊಡಲಿ ಅಂತ